ಅಸ್ಸಲಾಮು ಅಲೈಕುಮ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮರಣವು ಮನುಷ್ಯನನ್ನು ಹುಡುಕುತ್ತಾ ಇರುತ್ತದೆ ಎಂದು ಹೇಳುತ್ತಾರೆ. ನೋಡಿ, ನಾವು ಎಷ್ಟೇ ಮರಣದಿಂದ ಪಾರಾಗಲು ಓಡಿದರೂ ಆ ಮರಣವು ನಮ್ಮನ್ನು ಹಿಡಿದೇ ತೀರುತ್ತದೆ. ಹಾಗೆಯೇ ಮುಂದುವರಿಸುತ್ತಾ ಹೇಳಿದರು, ಹೇಗೆ ಒಬ್ಬ ಮನುಷ್ಯನನ್ನು ಮರಣ ಹಿಂಬಾಲಿಸುತ್ತದೆಯೋ ಅದೇ ರೀತಿ ಆ ವ್ಯಕ್ತಿಯ ಆಹಾರವು ಸಹ ಅವನನ್ನು ಹುಡುಕುತ್ತಾ ಇರುತ್ತದೆ ಎಂದು ಹೇಳಿದರು. ಆಹಾರವು ಮರಣಕ್ಕಿಂತ ದುಪ್ಪಟ್ಟು ಹೆಚ್ಚು ಆ ವ್ಯಕ್ತಿಯನ್ನು ಹುಡುಕುತ್ತಾ ಇರುತ್ತದೆ ಎಂದು ಹೇಳಿದರು. ಆದ್ದರಿಂದ ಎಲ್ಲಿಯವರೆಗೂ ಅವನ ಆಹಾರ ಮುಗಿಯುವುದಿಲ್ಲವೋ ಖಂಡಿತವಾಗಿಯೂ ಅಲ್ಲಿವರೆಗೂ ಆ ಮನುಷ್ಯನನ್ನು ಮರಣ ಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಆಹಾರದ ಬಗ್ಗೆ ಯೋಚನೆ ಮಾಡುವ ಅಗತ್ಯ ಇಲ್ಲ. ನಮ್ಮ ಅದೃಷ್ಟದಲ್ಲಿರುವಂಥ ಆಹಾರ ನಮಗೆ ಸಿಗುತ್ತದೆ. ಇವೆಲ್ಲ ಭಯಗಳು ಮುಂದೆ ಏನಾಗುತ್ತದೆಯೋ, ನನ್ನ ಫ್ಯೂಚರ್ ಏನು, ಇವೆಲ್ಲ ಇಂತಹ ಉಪಾಯಗಳು ಶೈತಾನನ ಕಡೆಯಿಂದ ಬರುತ್ತದೆ. ಆದರೆ ಸೃಷ್ಟಿಕರ್ತನಾದ ನಮ್ಮೆಲ್ಲರ ಸೃಷ್ಟಿಕರ್ತನು ಹೇಳಿಯೇ ಬಿಟ್ಟಿದ್ದಾನೆ, ಮರಣ ಹೇಗೆ ಹಿಂಬಾಲಿಸುತ್ತಿದೆಯೋ ಅದೇ ರೀತಿ ನಿಮ್ಮ ಆಹಾರವೂ ಸಹ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ಎಲ್ಲಿವರೆಗೂ ನಿಮ್ಮ ಆಹಾರ ಮುಗಿಯುವುದಿಲ್ಲವೋ, ನಿಮ್ಮ ಒಂದು ಅನ್ನದ ಒಂದು ತುಂಡು ಅದು ಸಹ ಮುಗಿಯುವವರೆಗೂ ನಿಮ್ಮ ಮರಣ ಬರುವುದಿಲ್ಲ ಎಂದು ಹೇಳಿದರು. ಆದ್ದರಿಂದ ನಾವು ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡದೆ ನಾವು ಜೀವನವನ್ನು ಸಾಗಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಮ್.